ಸುತ್ತಮುತ್ತ ಕಾಡಿದೆ, ಮಧ್ಯ ಮಾತ್ರ ನಾನಿದ್ದೀನಿ. ಕಾಡು ಪ್ರಾಣಿಗಳು ಏನಾದರೂ ಬಂದರೆ ನನ್ನ ಕತೆ ಅಷ್ಟೇ ಅಂತ ಗೊತ್ತಿಲ್ಲದೆ ಇರೋರು. ಗುರುಗಳ ಈ ಮರ ನೋಡಿ ಸ್ವಲ್ಪ ಭಯಾನಕವಾಗಿದೆ. ನೀವು ಕೆಳಗಡೆ ನೋಡ್ಬೋದು, ಇದ್ರ ಒಳಗಡೆ ಹೋಗಕ್ಕೆ ಭಯ ಆಗ್ತಿದೆ ನನಗೆ. ಗುರುಗಳೇ ಇಲ್ಲಿ ನೋಡ್ಬೋದು ನೋಡಿ, ಈ ಹೆಜ್ಜೆ ಯಾವುದ್ರದ್ದಾಗಿರ್ಬೋದು ನೋಡಿ. ಇಲ್ಲಿ ಬಂದರೆ ದೇವರದೊಂದು ಪಾದುಕೆ ಇದೆ, ಇಲ್ಲಿ ಲಿಂಗ ಇದೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರೇಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಹೋದ ವಾರ ಒಂದು ವಿಡಿಯೋ ಮಾಡಿದ್ದೆ ಪರ್ಪಲಗಿರಿಯ ಬಗ್ಗೆ. ಅದರಲ್ಲಿ ಒಂದು ಮಾತು ಹೇಳಿದ್ದೆ, ಇಲ್ಲೇ ಮುಂದ್ಗಡೆ ಒಂದು ಅದ್ಭುತವಾದ ಗುಹೆ ಇದೆ, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂತ. ಇವತ್ತು ಆ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಯಾರು ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಪರ್ಪಲಗಿರಿಯ ವಿಡಿಯೋ ನೋಡಿಕೊಂಡು ಇಲ್ಲಿಗೆ ಬನ್ನಿ. ಇದು ನಾನು ಮಾಡ್ತಾ ಇರೋದು ಪಾರ್ಟ್ 2 ವಿಡಿಯೋ. ಹಾಗಾದರೆ ಬನ್ನಿ ಶುರು ಮಾಡೋಣ. ಅಣ್ಣ ಮುಂದೆ ಒಂದು ಗುಹೆ ಉಂಟತ್ತ ಒಡೆಪೋದು ಗುಹೆ ನೆಟ್ಟೆ ಸ್ಟ್ರೈಟ್ ಅಲ್ಪ ಸ್ಟ್ರೈಟ್ ಬೋರ್ಡ್ ಅವು ದಾರಿ ಇಂಚನ ಅವೇ ದಾರಿ ಸೀದಾ ಮಿತ್ತು ಹೋಯ್. ಥ್ಯಾಂಕ್ ಯು. ಅವು ಕೋತ್ಲು ಒಂಜಿ ಉಂಟು ಈಗ ಕಾಲ್ ದಾರಿ ಲೆಕ್ಕ ಕಾಲ್ ದಾರಿ ಐತೆ ಸೀದಾ ಥ್ಯಾಂಕ್ ಯು. ಅವ್ರು ಹೇಳಿರೋ ಪ್ರಕಾರ ಇದರಿಂದ ಮೇಲ್ಗಡೆ ಹೋಗ್ಬೇಕಂತೆ. ಇಲ್ಲೆಲ್ಲ ಡೆಮಾಲಿಷ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಹತ್ತೋದು ಬಹಳ ಕಷ್ಟಕರವಾಗಿದೆ, ಆದರೂ ಬಿಟ್ಟು ಹೋಗೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ, ನಾನು ನೀರು ತರೋದು ಮರೆಸ್ಬಿಟ್ಟೆ. ಮಧ್ಯ ನೀರೆಲ್ಲ ಬೇಕಾಗತ್ತೆ ಅನ್ಕೋತೀನಿ, ಗೊತ್ತಿಲ್ಲ. ಎಲ್ಲ ಕಾಲ್ದಾರಿ, ಎಲ್ಲ ಕಡೆನೂ ಕಾಲ್ದಾರಿ ಇದ್ದಂಗಿದೆ. ಕಾಲ್ದಾರಿ ಕಾಣ್ತಾ ಇಲ್ವಲ್ಲ. ಇಲ್ಲೊಂದು ಕಾಲ್ದಾರಿ ಸಿಕ್ಕಿದೆ. ಇದು ಮನುಷ್ಯರು ಹೋಗಿರೋದು ಪ್ರಾಣಿ ಹೋಗಿರೋದು ಗೊತ್ತಿಲ್ಲ, ನೋಡೋಣ ಏನಾಗತ್ತೆ. ನೋಡಿ ಈ ಕಾಲ್ದಾರಿ ಅಂತೂ ಯಾವ ರೀತಿಯಾಗಿದೆ ಅಂತ. ಸುತ್ತಮುತ್ತ ಕಾಡಿದೆ, ಮಧ್ಯ ಮಾತ್ರ ನಾನಿದ್ದೀನಿ. ಕಾಡು ಪ್ರಾಣಿಗಳು ಏನಾದರೂ ಬಂದರೆ ನನ್ನ ಕತೆ ಅಷ್ಟೇ. ಗುರುಗಳೇ ನೋಡ್ಬೋದು, ಅಂತೂ ಇಂತೂ ಸರಿಯಾದ ಕಾಲ್ದಾರಿಗೆ ಬಂದಿದ್ದೀನಿ ಅನ್ಕೋತೀನಿ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಬದಿ ಕಾಡಿರೋದ್ರಿಂದ ಕರೆಕ್ಟಾಗಿ ಹೋಗಿರೋ ದಾರಿ ಅಂತ ಒಂದು ಸಿಕ್ಕಿದೆ ನನಗೀಗ. ನೀವೇನು ನೋಡ್ತಾ ಇರ್ಬೋದು, ಇದರಲ್ಲೇ ಹೋಗ್ತಾ ಇದ್ದೀನಿ. ಮುಂದೆ ಹೋದಾಗಂತೂ ಸಿಕ್ಕಾಪಟ್ಟೆ ಹಿಂಗೆ ಡೌನಿಗೆ ಹೋಗ್ತಾ ಇದ್ದೀವಿ. ಪರ್ಪಲಗಿರಿಗೆ ಕೆಲವರು ಬರ್ತಾರೆ, ಅಂದರೆ ಕಾರ್ಕಳದಲ್ಲಿ ಇರೋರಿಗೆ ಕೆಲವರಿಗೆ ಬೀಳ್ತಾ ಇದ್ದೆ. ಈಗ ಕಾರ್ಕಳದಲ್ಲಿ ಇರೋರಿಗೆ ಕೆಲವರಿಗೆ ಆಲ್ಮೋಸ್ಟ್ ಇಲ್ಲೊಂದು ಗುಹೆ ಇದೆ ಅಂತ ಗೊತ್ತಿಲ್ಲದೆ ಇರೋರು ಇಲ್ಲಿ ಮಾತಾಡ್ತಾ ನಡ್ಕೊಂಡು ಹೋದ್ರೆ ಅಷ್ಟೇ, ಹುಷಾರಾಗ್ಬೇಕು. ಸಿಕ್ಕಾಪಟ್ಟೆ ಡೌನ್ ಇದೆ ಗುರುಗಳ, ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಿರೋದಲ್ಲ ನಾನು. ಅಲ್ಲಿ ನೋಡಿ, ಈ ಕಡೆ ನೋಡಿ, ಇವಾಗ ಸ್ಟ್ರೈಟಾಗಿ ಹಿಂಗೆ ಹಿಡ್ಕೊಂಡ್ರೆ ನೋಡಿ ಡೌನು. ಈ ಮರ ನೋಡಿ ಯಾವ ರೀತಿಯಾಗಿದೆ ಗುರುಗಳ. ಈ ಮರ ನೋಡಿ ಸ್ವಲ್ಪ ಭಯಾನಕವಾಗಿದೆ. ಕೇಸರಿ ಕಟ್ಟಿದ್ದಾರೆ, ಇದೇ ಮಾರ್ಕ್ ಮಾಡಿರೋದು ಅನ್ಸುತ್ತೆ, ಇದೇ ಕರೆಕ್ಟಾಗಿರೋ ವೇ ಅಂತ. ಆದರೆ ಈ ಮರ ನೋಡಿ ಯಾವ ರೀತಿ ಇದೆ, ಸ್ವಲ್ಪ ಸ್ಕೇರಿ ಆಗಿದೆ. ಬಟ್ ನನಗೆ ಯಾವುದು ಭಯ ಇಲ್ಲ. ಅಲ್ಲಿ ಮುಂದೆ ಹೋದಾಗೂ ಮರ ಕಡಿತಿರೋ ಸೌಂಡ್ ಬರ್ತಾಯಿದೆ. ಮನುಷ್ಯ ಯಾರೋ ಗೊತ್ತಿಲ್ಲ, ಈ ಕಾಡಲ್ಲಿ ಹೋಗಿ ಮರ ಕಡಿತಿರೋರು ಯಾರು ನೋಡೋಣ. ಇಲ್ಲೇ ಬೋರ್ಡ್ ಇದೆಯಲ್ಲ, ಶ್ರೀ ಕ್ಷೇತ್ರ ಪರ್ಪಲಗಿರಿ ಶ್ರೀಮಠ ಪರ್ಪಲೆ ಗುಹೆಗೆ ಹೋಗುವ ದಾರಿ ಈ ಕಡೆ. ನೋಡ್ಬೋದು ಗುರುಗಳೇ, ಗುಹೆ ಎದುರುಗಡೆ ಬಂದು ನಿಂತಿದ್ದೀನಿ. ಇಲ್ಲಿ 2 ಕಡೆ ದಾರಿ ಇದೆ, ಅಂದರೆ ಒಂದು ಕಡೆ ಇಲ್ಲಿ ಹೋಗೋದು, ಇನ್ನೊಂದು ಕಡೆಯಿಂದ ಬರೋದು. ಬಟ್ ಇದು ಮುಚ್ಚಿರೋ ಹಾಗಿದೆಯಪ್ಪ, ನೋಡಬೇಕು ಏನಾಗುತ್ತೆ ಅಂತ. ನೋಡೋಣ ಕೆಳಗಿಳಿದು.
ನೀವು ಕೆಳಗಡೆ ನೋಡ್ಬೋದು. ಇದ್ರ ಒಳಗಡೆ ಹೋಗಕ್ಕೆ ಭಯ ಆಗ್ತಿದೆ ನನಗೆ. ನೋಡಿ ಅಲ್ಲೊಂದು ಸಣ್ಣದು ಇದು ಕಾಣ್ತಾ ಇದೆಯಲ್ಲ, ಅದ್ರ ಒಳಗಡೆಯಿಂದ ಹೋಗ್ಬೇಕಾಗತ್ತೆ. ಫುಲ್ಲು ಕತ್ಲೆ ಇದೆ. ನೋಡಿ ಮೇಲೆಲ್ಲ ಮಣ್ಣು. ಅಲ್ಲೊಬ್ರು ಮರ ಕಡಿತಿದ್ದಾರಲ್ಲ, ಅವ್ರ ಹತ್ರ ಹೋಗಿ ಕೇಳೋಣ ಬನ್ನಿ. ಇದೇ ದಾರಿ ಹೌದು ಅಲ್ವಾ? ಇನ್ನು ಆ ಕಡೆ ಬೇರೆ ಕಡೆ ದಾರಿ ಇದೆಯಾ ನೋಡ್ಬೇಕು, ಕೇಳೋಣ. ಅಲ್ಲಿಂದ ಮುಂದೆ ಈ ಕಡೆ ಒಂದು ದಾರಿ ಹೋಗಿದೆ, ಆಲ್ಮೋಸ್ಟ್ ಇದೆ ಅನ್ಕೋತೀನಿ. ಅಂದರೆ ನಾನು ಇವಾಗ ತೋರಿಸಿದ್ನಲ್ಲ, ಅದು ಹೋಗೋ ಜಾಗ. ಆ ಕಡೆಯಿಂದ ಹೋಗಿ ಕೆಳಗಡೆಯಿಂದ ಬರೋಕ್ಕಾಗತ್ತೆ ಅನ್ಕೋತೀನಿ. ನೋಡೋಣ. ಮತ್ತು ಅದ್ರ ಒಳಗಡೆ ಹೋಗೋಕ್ಕೆ ಭಯ ಆಗತ್ತೆ. ಅದು ಎಲ್ಲ ಇಷ್ಟು ಬಿದ್ದಿದೆ. ಒಳಗೆ ಹೋದ್ಮೇಲೆ ಎಲ್ಲಾದರೂ ಬಿದ್ದರೆ ವಿಡಿಯೋ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ. ಅಷ್ಟೇ ಇಲ್ಲಿಂದ ಒಳ್ಳೆ ವ್ಯೂ ಇದೆ ನೋಡಿ. ಮರ ಕಡಿಯೋರ ಹತ್ರ ಕೇಳೋಣ ಅಂದ್ರೆ ಈ ದಾರಿ ಎಲ್ಲಿಗೂ ಹೋಗ್ತಾ ಇದೆಯಪ್ಪ. ಗುರುಗಳ ನೋಡಿ, ಇಲ್ಲಿಂದ ಕೆಳಗಡೆ ಬಂದರೆ ನೋಡಿ ಇಲ್ಲಿ ಕೂತ್ಕೊಳ್ಳೋ ಥರದ್ದೊಂದು ಇದೆ ಅಪ್ಪ. ಇದು ಯಾಕೆ ಮಾಡಿದಾರೆ ಏನು ಅಂತ ಗೊತ್ತಿಲ್ಲ. ನೋಡಿ ಆಲ್ರೆಡಿ ಡೆಸ್ಟ್ರಾಯ್ ಆಗಿದೆ. ಇದು ಸಂಪೂರ್ಣ ಮಟ್ಟಿಗಲ್ಲ, ಸ್ವಲ್ಪ ಮಟ್ಟಿಗಷ್ಟೇ. ಅಂದರೆ ಮೇಲ್ಗಡೆ ಇಂಚು ಎಲ್ಲ ಹೋಗಿದೆ. ಬಹುಶಃ ಮೊದಲಿಲ್ಲೆಲ್ಲ ಬರ್ತಾಯಿದ್ರು, ಕೂತ್ಕೋತಾ ಇದ್ರು ಅಂತ ಅನ್ಕೋತೀನಿ. ಇವಾಗ ನೋಡಿ ಹಾಳು ಬಿದ್ದಿದೆ. ಗುರುಗಳೇ ಮುಳ್ಳೆಟ್ಬಿಡ್ತು ನೋಡಿ. ಒಂದೊಂದು ಮುಳ್ಳುಗಳು ಹೆಂಗಿದೆ ಅಂದರೆ ಹುಷಾರಾಗಿ ಹೋಗ್ಬೇಕು, ಯಾರಿಗೂ ಎಟ್ಬೇಡ, ನೀನು ಇಲ್ಲೇ ಇರು. ಇಲ್ಲೆಲ್ಲ ನೋಡ್ಬೋದು ಬಾಟ್ಲ್ ಅದು ಇದು ಎಲ್ಲ ಹೊಡೆದು ಹಾಕ್ಬಿಟ್ಟಿದ್ದಾರೆ. ಇದೇ ದಾರಿಲಿ ಬಂದರೆ ಇದು ಯಾರ್ದು ಮನೆಗೆ ಹೋಗೋ ಥರ ಇದೆಯಪ್ಪ. ಅಣ್ಣ ಅಣ್ಣ, ಗುಹೆಗೆ ಹೋಗುದು ಹೆಂಗೆ? ಇದ್ರಲ್ಲಿ ಸ್ಟ್ರೈಟಾ? ಅಲ್ಲೊಂದು ಮುಚ್ಚಿತ್ತಲ್ಲ, ಅದು ಬಿಟ್ಟರೆ ಬೇರೆ ಓಪನ್ ಇತ್ತಾ? ಒಂದು ಬದಿ ಮಾತ್ರ ಓಪನಾ? ಸರಿ ಬರ್ತೆ. ಓಹೋ, ಹಾಗಾದರೆ ಒಂದು ಕಡೆ ಮಾತ್ರ ಓಪನ್ ಅಂತೆ, ಇನ್ನೊಂದು ಕಡೆ ಫುಲ್ ಕ್ಲೋಸ್ ಆಗಿ ಹೋಗಿರ್ಬೇಕು. ಅದು ಗೊತ್ತಿಲ್ಲ. ಹಾಗಾದರೆ ನಾನು ದಾರಿ ತಪ್ಪಿದೆ ಮಗ. ಅದೇ ಇದು ಬಂದು ಅದೇ ಕರೆಕ್ಟಾಗಿರೋ ದಾರಿ, ಅದು ನಾನು ಬಂದಿರೋದೆ. ಪುನಃ ವಾಪಸ್ ಅದರಲ್ಲೇ ಹೋಗೋಣ ಬನ್ನಿ. ನಾನು ಆಗ ಹೋಗಿರೋ ಗುಹೆ ಅಲ್ಲಿದೆ ಮೇಲ್ಗಡೆ. ಇಲ್ಲಿಂದ ದಾರಿ ತಪ್ಪಿ ಕೆಳಗಡೆ ಹೋಗಿರೋದು ನಾನು. ಇಲ್ಲೊಂದು ರೋಡ್ ಹೋಗಿದೆ, ಅಂದರೆ ರೋಡಲ್ಲ ಸಾರಿ, ಕಾಲ್ದಾರಿ ಇದೆಯಲ್ಲ, ಇದ್ರೊಳಗಡೆ ಹೋಗೋಣ, ಏನಾಗುತ್ತೆ ನೋಡೋಣ. ಇದೇ ಕರೆಕ್ಟ್ ಆಗಿರೋ ದಾರಿ ನೋಡಿ. ಗುಹೆ ಅಲ್ಲಿದೆ. ನೋಡಿ ಗುರುಗಳ, ಇಲ್ಲಿ ಬಂದರೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡ್ಬೋದು. ಶ್ರೀ ಕ್ಷೇತ್ರ ಹತ್ತೂರು ಪರ್ಪಲಗಿರಿಯ ಅಷ್ಟಮಂಗಳ ಪ್ರಶ್ನಾ ಚಿಂತನೆಯಲ್ಲಿ ಪರ್ಪಲಗಿರಿಯ ಪೂರ್ವ ದಿಕ್ಕಿನಲ್ಲಿ ಪುರಾತನ ಕಾಲದ ಗುಹೆಯೊಂದಿದ್ದು, ಅನಾದಿ ಕಾಲದಿಂದಲೂ ನಾಥ ಪರಂಪರೆಯ ಋಷಿಗಳು, ಸಿದ್ಧಿ ಸಾಧಕರು ತಪಸ್ಸುಗೈಯುತ್ತಿದ್ದ ಮತ್ತು ಶಿವಚೈತನ್ಯ ನಾಗಸನ್ನಿಧಿಯು ಈ ಗುಹೆಯಲ್ಲಿದ್ದ ಬಗ್ಗೆ ಕಂಡುಬಂದಿದೆ. ಗುಹೆಯ ಪಾವಿತ್ರ್ಯತೆಗೆ ಧಕ್ಕೆ ತಂದರೆ ಶಕ್ತಿ ಸಾನ್ನಿಧ್ಯದ ಕೋಪಕ್ಕೆ ಗುರಿಯಾಗುತ್ತಾರೆ ಎಂಬ ಅಂಶ ಕೂಡ ದೈವಜ್ಞರು ತಿಳಿಸಿರುತ್ತಾರೆ. ಈ ಗುಹೆಗೆ ಬರುವ ಭಕ್ತಾದಿಗಳು
ಗುಹೆಯ ಪರಿಸರದ ಪಾವಿತ್ರ್ಯತೆಯನ್ನು ಕಾಪಾಡುವುದು ಅತಿ ಅವಶ್ಯಕವೆಂದು ಪ್ರಶ್ನೆಯಲ್ಲಿ ತಿಳಿದು ಬಂದಿದೆ. ಮೈಲಿಗೆ ಅಮೆಸೂತಕದವರು ಗುಹೆ ಒಳಗಡೆ ಪ್ರವೇಶವನ್ನು ಮಾಡುವಂತಿಲ್ಲ ಅಂತ ಬೋರ್ಡ್ ಹಾಕಿದೆ. ಶಾಂತಿಯನ್ನು ಕಾಪಾಡಿ. ನೋಡಿ, ಇಲ್ಲಿಂದ ಈ ಕಡೆ ಬಂದರೆ ನಿಮ್ಗೆ ಕಾಣ್ತಾ ಇದೆಯಲ್ಲ ಗುಹೆ. ನಡ್ಕೊಬಂದು ನಂಗಂತೂ ಸುಸ್ತಾಗ್ಬಿಡ್ತು. ಈ ಗುಹೆ ಒಳಗಡೆ ಹೋಗೋದಕ್ಕೆ ನೋಡಿ ಎಷ್ಟು ಕತ್ಲಾಗಿದೆ ಅಂತ, ಸಿಕ್ಕಾಪಟ್ಟೆ ಕತ್ಲಿದೆ. ಇದ್ರ ಒಳಗಡೆ ಹೋಗೋದಕ್ಕೆ ನಾವು ಮೊಬೈಲ್ ಟಾರ್ಚನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಆನ್ ಆಯಿತು. ಇನ್ನೊಂದು ಮೊಬೈಲಿದು ಕೂಡ ಆನ್ ಮಾಡ್ಕೊಳ್ಳೋಣ, ಯಾಕಂದರೆ ಒಳಗಡೆ ಸಿಕ್ಕಾಪಟ್ಟೆ ಕತ್ಲಿದೆ. ನೋಡಿ, ಆನ್ ಆಯಿತು. ಬ್ರೈಟ್ನೆಸ್ ಜಾಸ್ತಿ ಇಟ್ಕೊಂಡು ಹಿಂಗೆ ಹೋಗ್ಬೇಕೀಗ. ಬನ್ನಿ, ಹಾಗಾದರೆ ಒಳಗಡೆ ಹೋಗೋಣ. ಪಾದರಕ್ಷೆಯನ್ನು ಇಲ್ಲೇ ಇಡೋದು ಒಳ್ಳೆಯದು. ನೋಡಿ, ಸಿಕ್ಕಾಪಟ್ಟೆ ಸ್ಕೇರಿ ಆಗಿದೆ. ಅಲ್ಲೆಲ್ಲ ಹಿಸ್ತು ಬಿದ್ದಿದೆ ಕೆಲವೊಂದು ಕಡೆ. ನಾನು ಕಮಲಶಿಲೆದೊಂದು ವಿಡಿಯೋ ಮಾಡಿದ್ದೆ, ಅದರಲ್ಲೂ ಕೂಡ ನೋಡ್ಬೋದು ನೀವು, ಇದೇ ಥರದ ಗುಹೆ ಇದೆ. ಬಟ್ ಅದು ಇಷ್ಟು ಅಗಲ ಆಗಿಲ್ಲ. ಇದು ಸಿಕ್ಕಾಪಟ್ಟೆ ಅಗಲ ಆಗಿದೆ, ನೋಡ್ಬೋದು. ಅದು ತುಂಬ ದೂರ ಒಳಗಡೆ ಹೋಗೋಕ್ಕಾಗತ್ತೆ. ಇದು ಮಧ್ಯೆ ಒಂದೊಂದು ಕಡೆ ಬಿದ್ದಿರೋದ್ರಿಂದ ಹೋಗೋದಕ್ಕಾಗೋದಿಲ್ಲ. ಮಳೆಗಾಲದಲ್ಲಿ ಬಂದರೆ ನಿಮ್ಗೆ ಇಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ, ಹೋಗೋದು ಸ್ವಲ್ಪ ಕಷ್ಟ ಆಗತ್ತೆ. ನೋಡಿ, ಬೇರುಗಳೆಲ್ಲ ಹೆಂಗೆ ಇಳಿದ್ಬಿಟ್ಟಿದೆ, ಮರದ ಬೇರುಗಳು. ಕಮಲಶಿಲೆದು ಒಂದು ವಿಶೇಷತೆ ಏನಂದರೆ, ಮೇಲ್ಗಡೆ ಎಷ್ಟೇ ಮರ ಇರಲಿ ಯಾವುದೇ ಒಂದು ಬೇರು ಸಹ ಕೆಳಗಡೆ ಇಳಿದಿಲ್ಲ. ಬಟ್ ಈ ಗುಹೆಯಲ್ಲಿ ಬೇರುಗಳು ಬಂದಿದೆ, ಅದರಿಂದ ಕುಸಿತಗಳು ಉಂಟಾಗಿದೆ ಅನ್ನೋದು ನನ್ನ ಪ್ರಕಾರ ಅನ್ಕೋತೀನಿ. ಹಾಗೆ ಆಗಿರಬೇಕು ಅಂತ. ಯಾಕಂದರೆ ಬೇರುಗಳು ಬಂದಾಗ ಅದರಿಂದ ನೀರುಗಳು ಹೋಗಿ ಅಲ್ಲಿ ಇದು ಏನಿದೆ ಕೆಳಗಡೆ ಅಂದರೆ ಗುಹೆ ಏನಿದೆ ಒಡೆಯುತ್ತೆ. ಆ ಕಾರಣದಿಂದ ಕುಸಿತ ಉಂಟಾಗಿ ಎಲ್ಲ ಕೆಲವು ಕಡೆ ಕ್ಲೋಸ್ ಆಗಿದೆ. ಎಷ್ಟು ದೂರ ಇದೆ ಇಲ್ಲಿಂದ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇಲ್ಲೆಲ್ಲ ಕೆಲವೊಂದು ಹೆಜ್ಜೆಗಳಿದೆ, ಪ್ರಾಣಿಗಳ ಹೆಜ್ಜೆನೋ ಏನೋ ಗೊತ್ತಿಲ್ಲ. ಗುರುಗಳೇ, ಇಲ್ಲಿ ನೋಡ್ಬೋದು. ನೋಡಿ, ಈ ಹೆಜ್ಜೆ ಯಾವುದ್ರದ್ದಾಗಿರ್ಬೋದು? ಹುಲಿ ಹೆಜ್ಜೆನಾ? ಹುಲಿ ಅಲ್ಲ, ಯಾವುದೋ ಒಂದು ಕಾಡು ಪ್ರಾಣಿಗಳು ಬಂತ. ಆಲ್ಮೋಸ್ಟ್ ಇಲ್ಲಿಗೆಲ್ಲ ಬರ್ತಾ ಇರ್ತಾವೆ ಬಿಡಿ ಕಾಡು ಪ್ರಾಣಿಗಳು. ಚಿಕ್ಕ 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 ಹೆಜ್ಜೆ ಇದೆ. ಅದು ಕೋತಿದೋ ಇನ್ಯಾವುದ್ರದ್ದು ಮುಂಗುಸಿದ ಅದು ಆಗಿರುತ್ತೆ. ಬಟ್ ಈ ಹೆಜ್ಜೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನೋಡಿ, ಎತ್ರ ಹೆಜ್ಜೆನೋ ಗೊತ್ತಿಲ್ಲ. ಯಾವ ಕಡೆ ದಾರಿ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಚಪ್ಪಲಿ ಹಾಕ್ಕೊಂಡೆ ಹೋಗಿದ್ದಾರೆ ಕೆಲವರು. ಮೇಲ್ಗಡೆ ನೋಡಿ, ನೀರು ಒಸರ್ತಾ ಇದೆ. ನೀರು ಹೋಗೋದಕ್ಕೆ ಜಾಗ ಅನ್ಸುತ್ತಿದ್ದು. ನೋಡ್ಬೋದು, ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸ್ಟೆಪ್ಪು ಮೇಲ್ಗಡೆ ಒಳ್ಳೆ ಕಾಣ್ತಾ ಇದೆಯಲ್ಲ, ಅದು ದೇವಸ್ಥಾನ. ಇಲ್ಲಿ ನೋಡಿ, ಈ ಕಡೆಯಿಂದ ಹೋಗೋಣ. ನೋಡಿ, ಇಲ್ಲಿ ಬಂದರೆ ದೇವರದೊಂದು ಪಾದುಕೆ ಇದೆ, ಇಲ್ಲಿ ಲಿಂಗ ಇದೆ, ಇಲ್ಲಿ ಧೂಪದ ಗಂಡಿಗೆ ಇದೆ, ಇಲ್ಲೊಂದು ನೋಡಿ ಮಣ್ಣಿಂದ ಒಂದು ಲಿಂಗ ಇದೆ, ಇಲ್ಲಿ ಯಾವತ್ತೋ ಒಂದು ಪೂಜೆ ಮಾಡಿರುವಂಥದ್ದು ಕುರುಹುಗಳಿದೆ. ಇಲ್ಲಿ ನೋಡಿ, ಯೋಗಿ ಮುಚ್ಚಿದನ್ ಮಹಾರಾಜ್.
ನೋಡಿ ಸಿಕ್ಕಾಪಟ್ಟೆ ಸ್ಕೇರಿ ಆಗಿದೆ ನೋಡಿ. ಅಲ್ಲಿ ನಾನು ಅಲ್ಲಿಂದ ಬಂದಿರೋದು ಎಷ್ಟು ದೂರ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೋದು ನೋಡಿ. ಅಲ್ಲಿಗೊಂದು 50 ಮೀಟ್ರ್ ಇದೆ. ಇಲ್ಲಿ ಬಂದರೆ ಈ ಥರ ಇದೆ. ಒಳಗಡೆ ಸಿಕ್ಕಾಪಟ್ಟೆ ತಂಪಿದೆ. ಇಷ್ಟು ತಂಪಿದ್ರೂ ನನಗೆ ಬೆವರು ಕಿತ್ಕೊಂಡ್ ಬರ್ತಾ ಇದೆ. ನೋಡಿ ಇಲ್ಲಿಂದ ಒಂದು ದಾರಿ ತರ ಇದೆ. ಇದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಇದೇನದು ಮುಳ್ಳು ತರ ಇದೆ. ನೋಡಿ ಇಲ್ಲಿಂದ ನೀರು ಹರ್ಕೊಂಡ್ ಬರೋದು ಅನ್ಸುತ್ತೆ. ಅದು ಇಲ್ಲಿಂದ ನೀರು ಹರ್ಕೊಂಡು ಆ ಕಡೆ ಹೋಗುತ್ತೆ. ಇಷ್ಟು ಒಳ್ಳೆ ಜಾಗ ಈ ತರ ಯಾಕಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ವಪ್ಪ. ಕಮಲಶಿಲೆ ತರನೇ ಇದೆ ಸೇಮು. ಕಮಲಶಿಲೆ ಗುಹೆ ಒಳಗಡೆ ಹೆಂಗ್ ಇರ್ತೀವಿ ಅದೇ ತರ ಇದೆ ಸೇಮ್ ಇಲ್ಲಿ. ನೋಡಿ ಈ ತರ ಜೀವಿಗಳೆಲ್ಲ ಇರುತ್ತೆ. ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ಮೇಲ್ಗಡೆ ಬಾವಲಿಗಳಿದೆ ಅನ್ಸ್ಕೋತೀನಿ. ಯಾಕಂದ್ರೆ ಸೌಂಡ್ ಬರ್ತಾ ಇದೆ, ಕೂಗ್ತಾ ಇರೋದು. ನೋಡಿ ಇಲ್ಲೇನೋ ಇದೆ, ದೀಪ ಹಚ್ಚಿರೋದು ನೋಡ್ಬೋದು ಗುರುಗಳ. ಇಲ್ಲಿಗೆ ಎಂಡ್ ಆಗಿದೆ. ಇದು ಕುಸ್ತು ಬಿದ್ದಿರುವಂಥದ್ದು. ಇಲ್ಲಾಂದ್ರೆ ಫುಲ್ ಆ ಕಡೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅಲ್ಲಿವರೆಗೂ ಹೊರಗಡೆ ಹೋಗೋಕ್ಕಾಗತ್ತೆ ಇಲ್ಲಿಂದ. ನೋಡಿ ಅಲ್ಲೆಲ್ಲ ಬಾವಲಿಗಳಿದೆ. ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಮುಂದ್ಗಡೆವರೆಗೂ ಹೋಗಂಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಇಲ್ಲಿ ನೋಡಿ ಅಲ್ಲಿ ಬಿದ್ದಿರೋದು ಗುಡ್ಡ ಕುಸ್ತು ಇದು ಕ್ಲೋಸ್ ಆಗಿಬಿಟ್ಟಿದೆ ಈ ಭಾಗ. ಮೇಲ್ಗಡೆ ಎಲ್ಲ ನೋಡ್ಬೋದು ನೋಡಿ. ಇಷ್ಟಿಂದ ಇಷ್ಟು ದೂರ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರುಗಳ. ಇದು ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಹತ್ತೂರು ಚರ್ಚಿಗೆ ಬಂದಿದ್ರೆ ದಯವಿಟ್ಟು ಒಂದ್ಸಲ ಪರ್ಪಲಗಿರಿಗೆ ಬನ್ನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಬ್ಬರೇ ಅಲ್ಲ, ನೀವು ಬರಬೇಡಿ. ಯಾಕಂದರೆ ನಿಮಗೆ ಭಯ ಆಗತ್ತೆ. ನಿಮ್ಗಂತಲ್ಲ ನನಗೂ ಭಯ ಆಗತ್ತೆ. ಬಟ್ ನಿಮಗೆ ನಾನು ತೋರಿಸ್ಲೇಬೇಕು ವಿಡಿಯೋ. ಹಾಗಾಗಿ ಅದೇನೇ ಭಯ ಇದ್ದರೂ ಎಲ್ಲ ನನ್ನೊಳಗೆ ಇಟ್ಕೊಂಡು ಬಂದಿದ್ದೀನಿ ನಿಮಗೆ ಈ ವಿಡಿಯೋ, ಈ ಪ್ಲೇಸನ್ನು ತೋರಿಸೋದಕ್ಕೆ. ನೋಡಿ ಲಿಂಗದ್ದು ಆವರಣನೂ ಅದಲ್ಲಿದೆ. ನೀವು ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ಈ ತೋಡಲ್ಲೆಲ್ಲ ನೀರು ಹೋಗ್ತಾ ಇರತ್ತೆ. ಇಲ್ಲಿಂದ ನೋಡಿ ಅಲ್ಲಿಂದ ಅಲ್ಲಿವರೆಗೂ ನೀರು ಹೋಗ್ತಾ ಇರತ್ತೆ. ನೋಡಿ ಇಲ್ಲಿಂದ ನಡ್ಕೊಂಡು ಹೋಗೋಣ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲೆಲ್ಲ ಕೂತ್ಕೊಂಡು ತಪಸ್ ಮಾಡಿದ್ರೆ ಯಾವ ದೇವರಾದ್ರೂ ಒಲ್ದು ಬಿಡ್ತಾರೆ. ಯಾಕಂದ್ರೆ ಈ ಜಾಗ ಎಷ್ಟೊಂದು ಪ್ರಶಾಂತವಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರಶಾಂತವಾಗಿದೆ ಗುರುಗಳೇ. ಈ ಥರದ್ದೊಂದು ಜಾಗ ನೋಡಿ ಕಾರ್ಕಳದಲ್ಲಿ ಇದೆ ಅನ್ನೋದು ಕೆಲವರಿಗೆ, ಕಾರ್ಕಳದಲ್ಲಿ ಇರೋರಿಗೆ ಗೊತ್ತಿರೋದಿಲ್ಲ, ಅವ್ರು ಬಂದಿರೋದು ಇಲ್ಲ. ನೋಡಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಇದಿದೆ ಅಂದರೆ ನೋಡಿ ಸಿಕ್ಕಾಪಟ್ಟೆ ಅಗ್ಲ ಹಾಕಿದೆ. ಕಮಲಶಿಲೆ ಗುಹೆ ಇಷ್ಟು ಅಗ್ಲ ಇಲ್ಲ, ನಾನು ಸತ್ಯ ಹೇಳ್ತೀನಲ್ವಾ. ನೋಡಿ ಇಲ್ಲಿಂದ ನೀರು ಆ ಕಡೆ ಹೋಗುತ್ತೆ ಅನ್ಕೋತೀನಿ. ಇಲ್ಲಿಂದ ಬಂದು ನೀರು ಆ ಕಡೆ ಹೋಗುತ್ತೆ. ಎಲ್ಲ ಕ್ಲೋಸ್ ಆಗಿದೆ. ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೋತೀನಿ. ಯಾಕಂದ್ರೆ ನೋಡಿ ಅಲ್ಲೆಲ್ಲ ಚಿಕ್ಕ 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 ಗುಹೆ ಥರ ಇದೆ ನೋಡಿ. ಈ ಜಾಗವನ್ನು ಹಿಂದಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ ಅಡಗಿ ಕೂತ್ಕೊಳ್ಳೋದಕ್ಕೆ ಬಳಸಿದ್ದ ಅನ್ನೋದು ಒಂದು ಇತಿಹಾಸದಲ್ಲಿ ಉಲ್ಲೇಖ ಇದೆ. ಬಟ್ ಅದಕ್ಕೆ ಪುರಾವೆಗಳು, ಸಾಕ್ಷಿಗಳು ಏನೂ ಇಲ್ಲ. ಇರ್ಬೋದು, ಇಲ್ಲೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಆದರೆ ಇದು ನಾಥ ಪರಂಪರೆಯವರಿಗೆ ಸೇರಿರುವಂಥದ್ದು. ಆಲ್ಮೋಸ್ಟ್ ನೀವು ಗುಹೆಗಳಲ್ಲಿ ತಪಸ್ಸನ್ನು ಮಾಡೋರು ಅಥವಾ ಗುಹೆಗಳಲ್ಲಿ ದೇವರನ್ನು ಪೂಜೆಯನ್ನು ಮಾಡೋರು ನಾಥ ಪರಂಪರೆಯವರು ಆಗಿರ್ತಾರೆ. ನೀವು ಕಮಲಶಿಲೆಯಲ್ಲಿ ಹೋದರೂ ನೋಡ್ಬೋದು, ಅಲ್ಲೂ ಕೂಡ ನಾಥ ಪರಂಪರೆಯವರು ಪೂಜೆಯನ್ನು ಮಾಡುವಂಥದ್ದು ನೋಡಿ. ಇಲ್ಲಿ ಕೂತ್ಕೊಂಡು ನನಗೆ ತಪಸ್ ಮಾಡಬೇಕು ಅನಿಸ್ತಾ ಇದೆ. ಮಳೆಗಾಲದಲ್ಲಿ ಇಲ್ಲೂ ನೀರು ತುಂಬಿರುತ್ತೆ ಅಷ್ಟೇ. ನೀವು ಆ ಕಡೆ ಸೈಡಿಂದ ನೋಡಿ, ಆ ಕಡೆ ಸೈಡಿಂದ ಹೋಗ್ಬೇಕಾಗತ್ತೆ ಮೇಲ್ಗಡೆವರೆಗೂ. ಇಲ್ಲಿಂದೆಲ್ಲ ನೀರು ಬೀಳ್ತಾ ಇದೆ, ಒಂದೊಂದೇ ಡ್ರಾಪು.
ಸರಿ ಗುರುಗಳೇ, ಹಾಗಾದರೆ ಇಲ್ಲಿಂದ ಹೊರಡುವಂಥ ಸಮಯ ಬಂತು. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಕಾರ್ಕಳದ ಹತ್ತೂರು ಪರ್ಪಲಗಿರಿಯ ಗುಹೆಯ ಬಗ್ಗೆ ಹಾಗೂ ಕಲ್ಕುಡ ಪರಿವಾರ ದೈವಗಳ ದೈವಸ್ಥಾನದ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್.